ರಾಜ್ಯದಲ್ಲಿ ಕುರ್ಚಿ ಕದನ ಮತ್ತೆ ಮುನ್ನೆಲೆಗೆ ಬಂದಿದೆ. ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದು 2 ದಿನಗಳ ಈ ಪ್ರವಾಸ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಮೈಸೂರಿಗೆ ಕಾಂಗ್ರೆಸ್ನ ವರಿಷ್ಠ ರಾಹುಲ್ ಗಾಂಧಿ ಭೇಟಿ ಕೊಟ್ಟಾಗ ಕಮ್ ಟು ಡೆಲ್ಲಿ ಅಂತ ಡಿಕೆಗೆ ಮಾತನ್ನ ಕೊಟ್ಟಿದ್ರು. ಹಾಗಾಗಿ ಡಿಕೆ ರಾಜ್ಯಕ್ಕೆ ಲೆಕ್ಕಾಚಾರಕ್ಕೆ ರೆಕ್ಕೆ ಪುಕ್ಕ ಕೊಟ್ಟಂತಾಗ್ಬಿಟ್ಟಿದೆ. ಇದರಿಂದ ಅದೇನೇ ಆಗಲಿ ಈ ಬಾರಿ ಸಿಎಂ ಪಟ್ಟ ಗಿಟ್ಟಿಸಿಕೊಳ್ಳೇಬೇಕು ಅಂತ ಡಿಕೆ ಬ್ರದರ್ಸ್ ಪಣ ತೊಟ್ಟಂತೆ ಕಾಣ್ತಾ ಇತ್ತು. ಆ ಉತ್ಸಾಹದಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸಿದ ಡಿಕೆ ಈಗ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ. ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ, ಎಲ್ಲ ಇರ್ತಾರೆ. ನಾಳೆ ನನಗೆ ಅಸ್ಸಾಂನ ಮೀಟಿಂಗ್ ಇದೆ, ಮಧ್ಯಾಹ್ನ ನಾನು ಹೋಗ್ತಾ ಇದ್ದೀನಿ. ರಾಹುಲ್ ಗಾಂಧಿ ಭೇಟಿ ಬಳಿಕ ನಿಮ್ಮ ಬೆಂಬಲಿಗೂ ಒಂದಷ್ಟು ಖುಷಿಯಾಗಿದ್ದಾರೆ ಸರ್. ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋದು, ಫೋನ್ ಮಾತಾಡೋದು, ಅವೆಲ್ಲ ಪಬ್ಲಿಕ್ ಅಲ್ಲಿ ಇಟ್ ಇಸ್ ನಾಟ್ ಪಬ್ಲಿಕ್ ಚರ್ಚೆ ಮಾಡೋದು ಮತ್ತೊಂದು ಏನಲ್ಲ ವಿಷಯ. ಮುಂದಿನ ವಾರ ರಾಹುಲ್ ಗಾಂಧಿ ವಿದೇಶಕ್ಕೆ ತೆರಳುತ್ತಾ ಇದ್ದು, ಅದಕ್ಕೂ ಮೊದಲೇ ಅಧಿಕಾರ ಹಸ್ತಾಂತರ ಆಗಬೇಕು ಅಂತ ಡಿಕೆ ತೀರ್ಮಾನ ಮಾಡದಂತೆ ಕಾಣ್ತಾ ಇದೆ. ಈ ಬಾರಿ ಅದೇನೇ ಆದ್ರೂ ಕೂಡ ಬಜೆಟ್ ಮಂಡಿಸುವವರು ಕೂಡ ನಾನೇ ಆಗಿರ್ಬೇಕು ಅಂತ ಹಠ ಹಿಡಿಯೋದಕ್ಕೆ ಡಿಕೆ ಮುಂದಾಗಿದ್ದಾರೆ. ಹೀಗಾಗಿ ಇವತ್ತು ಮತ್ತು ನಾಳೆ ದೆಹಲಿಯಲ್ಲೇ ಇರಲಿದ್ದಾರೆ. ಈ ವೇಳೆ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮೂವರನ್ನು ಕೂಡ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದು, ನಾಯಕತ್ವ ಬದಲಾವಣೆಗೆ ತಮ್ಮ ಬಳಿ ಇರುವ ಅಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ನಿನ್ನೆ ಮಾಧ್ಯಮಗಳ ಜೊತೆ ರಾಹುಲ್ ನಮ್ಮ ಪಕ್ಷದ ನಾಯಕರು, ನಮ್ಮ ಬಯಕೆಯನ್ನ ಅವರ ಮುಂದೆ ಪ್ರಸ್ತಾಪ ಮಾಡಿದ್ದೇವೆ ಅಂತ ಹೇಳಿರೋದು ಮತ್ತಷ್ಟು ಕುತೂಹಲವನ್ನ ಹುಟ್ಟಿಸಿದೆ. ಅಸ್ಸಾಂ ಚುನಾವಣೆಗೆ ಕಾಂಗ್ರೆಸ್ನ ಭಿಕ್ಷುಕರಾಗಿರುವ ಡಿಕೆ ಶಿವಕುಮಾರ್ ಅವರಿಗೆ ಉಸ್ತುವಾರಿಗಳ ಕೇವಲ ನೆಪವಾಗಿದ್ದು, ಕುರ್ಚಿ ವಿಚಾರವೇ ಪ್ರಧಾನವಾಗಲಿದೆ. ಈಗಾಗಲೇ ಡಿಕೆ ಬ್ರದರ್ಸ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ